ಬಹಳ ಜನ ಇದೊಂದು ಸರ್ವಿಸಸ್ಗೆ ಬಂದರೆ ನಾವು ಭಾಳ ದೊಡ್ಡ ಮನುಷ್ಯರಾಗಿಬಿಡ್ತೀವಿ ಅನ್ನೋ ಒಂದು ಭ್ರಮೆಯಲ್ಲಿ ಈ ಸರ್ವಿಸಸ್ಗೆ ಬರ್ತಾರೆ. ನಾವು IAS ಆದರೆ ಆಯಿತು, ನಾವು KS ಆದರೆ, IAS ಆದರೆ, ಅಥವಾ SP ಆದರೆ ಏನೋ ನಾವು ಒಂದು ಬೇರೆನೇ ನಾವು ಆಗಿಬಿಡ್ತೀವಿ ಅನ್ನೋ ಒಂದು ಭ್ರಮೆಯಲ್ಲಿ ಈ ಸರ್ವಿಸ್ಗೆ ಬರ್ತಾರೆ. ನಿಮಗೆ ಸರ್ಕಾರಿ ಸೇವೆಗೆ ಬರಬೇಕು ಅಂತಂದರೆ ಬಹಳ ಬೇಸಿಕ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬನ್ನಿ. ಒಂದು, ಪ್ರೈವೇಟ್ ಕಂಪನೀಸ್ಗೆ ನೀವು ಕಂಪೇರ್ ಮಾಡಿದ್ರೆ ಇಲ್ಲಿ ಸಂಬಳ ಬಹಳ ಕಡಿಮೆ ಇದೆ. ನನ್ನ ಸಹಪಾಠಿಗಳು, ನನ್ನ ಕ್ಲಾಸ್ಮೇಟ್ಸ್, ನಾವೆಲ್ಲ ಸೈನಿಕ್ ಸ್ಕೂಲಲ್ಲಿ ಒಂದು ಸುಮಾರು 100 ಜನ ನಾವು ಓದಿದ್ವಿ. ಅದರಲ್ಲಿ ಬಹಳಷ್ಟು ಜನ ಅಮೇರಿಕಾದಲ್ಲಿದ್ದಾರೆ, ಜರ್ಮನಿಯಲ್ಲಿದ್ದಾರೆ, ಆಸ್ಟ್ರೇಲಿಯಾದಲ್ಲಿದ್ದಾರೆ, ಇಂಗ್ಲೆಂಡಲ್ಲಿದ್ದಾರೆ, ಡಾಕ್ಟರ್ಸ್ ಆಗಿದ್ದಾರೆ, ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾರೆ. ಅವರ ಸಂಬಳದ ಕಾಲು ಭಾಗ ಸಹ ನನ್ನ ಸಂಬಳ ಆಗೋದಿಲ್ಲ. ಅವರೆಲ್ಲ ಕೋಟಿಗಟ್ಟಲೆ ವರ್ಷಕ್ಕೆ ಸಂಬಳ ತೆಗೆದುಕೊಳ್ತಾರೆ. ಸೊ ಸಂಬಳ ಹಂಗೆ ಭಾಳ ಇಲ್ಲ. ಬಟ್ ನಿಮಗೆ ಒಬ್ಬ ಒಳ್ಳೆಯ ಜೀವನ, ಒಂದು ಉತ್ತಮ ಜೀವನ ನಡೆಸಲಿಕ್ಕೆ ಎಷ್ಟು ಬೇಕು ಸರ್ಕಾರ ಖಂಡಿತ ಅಷ್ಟು ದುಡ್ಡು ಕೊಡ್ತದೆ. ಒಂದು ಒಳ್ಳೆಯ ಜೀವನ ನಡೆಸಲಿಕ್ಕೆ ನಿಮಗೆ ಊಟಕ್ಕೆ, ಬಟ್ಟೆಗೆ, ವಸ್ತಿಗೆ ತೊಂದರೆ ಆಗದಂತೆ ಕಷ್ಟಪಡುವ ಅವಶ್ಯಕತೆ ಬರೋದಿಲ್ಲ. ನಾವೆಲ್ಲ ಸಾಮಾನ್ಯ ಕುಟುಂಬದಿಂದ ಬಂದವರು, ನಾವೇನು ಬಹಳ ಅಗರ್ಭ ಶ್ರೀಮಂತರ ಕುಟುಂಬದಿಂದ ಬಂದವರಲ್ಲ. ಸೊ ನಾವೇನು ನಮ್ಮ ಜೀವನದಲ್ಲಿ ಅನುಭವಿಸಿದ್ದೀವಿ ಅದಕ್ಕಿಂತ ಒಳ್ಳೆಯ ಸ್ಥಿತಿಯಲ್ಲಿ ಖಂಡಿತ ಇರ್ತೇವೆ. ಗೌರ್ಮೆಂಟ್ ಲುಕ್ಸ್ ಆಫ್ಟರ್ ಇಟ್ಸ್ ಎಂಪ್ಲಾಯೀಸ್ ವೆರಿ ವೆಲ್. ಸಂಬಳ ಸರಿಯಾಗಿ ಬರ್ತದೆ, ಪ್ರತಿ ವರ್ಷ ಇನ್ಕ್ರಿಮೆಂಟ್ ಬರ್ತದೆ, ವರ್ಷಕ್ಕೆ 2 ಸಲ DA ಬರ್ತದೆ, ಡಿಯರ್ನೆಸ್ ಅಲೋವೆನ್ಸ್. ಅದೆಷ್ಟೇ ಇರಲಿ ನಮ್ಮ ಜೀವನ ನಡೆಸಲಿಕ್ಕೆ ಅದು ಸಾಕಾಗ್ತದೆ. ಭಾಳ ದುಡ್ಡು ಮಾಡಬೇಕು ಅಂತಲೂ ಜನ ಬರ್ತಾರೆ. ಅವರು ಹೇಗೆ ದುಡ್ಡು ಮಾಡ್ತಾರೆ? ಒಂದು, ಜನರಿಗೆ ಮೋಸ ಮಾಡಿ ದುಡ್ಡು ಮಾಡ್ತಾರೆ. ಸರ್ಕಾರ ಕೆಲಸ ಯಾವುದು ಆಗ್ತದೆ ಅದು ಆಗೋದಿಲ್ಲ ಅಂತ ನಂಬಿಸ್ತಾರೆ. ನಂತರ ನಾನು ಮಾಡಿದ್ದೀನಿ ಅನ್ನೋ ಒಂದು ಹುಸಿ ನಂಬಿಕೆಯಲ್ಲಿ ಜನರಿಂದ ದುಡ್ಡು ಮಾಡ್ತಾರೆ. ಇನ್ನು ಕೆಲವರು ಜನರನ್ನು ಹಿಂಸೆ ಮಾಡ್ತಾರೆ. ಅವರು ಶಕ್ತಿವಂತರನ್ನು, ರಾಜಕೀಯವಾಗಿ ಸದೃಢರಾದವ್ರನ್ನ ಹಿಂಸೆ ಮಾಡೋದಿಲ್ಲ. ಅದು ಅವರು ಏನು ಹೇಳೋದು ಕೆಲಸ ಎಲ್ಲ ಮಾಡ್ತಾರೆ. ಸರಿದ್ರು ಮಾಡ್ತಾರೆ, ತಪ್ಪಿದ್ರು ಮಾಡ್ತಾರೆ. ಆದರೆ ಯಾವಾಗ ಬಡ ಜನರ ಅವರೇ ಹತ್ತಿರ ಬರ್ತಾರೆ ಅಂಥವ್ರನ್ನ ಶೋಷಣೆ ಮಾಡ್ತಾರೆ. ಅವ್ರ ಮೇಲೆ ಅಪಾರವಾದ ಶಕ್ತಿ ತೋರಿಸ್ತಾರೆ. ಇಲ್ಲ ಸಲ್ಲದ ಎಲ್ಲ ಕಾನೂನುಗಳ ಪರಿಚಯ ಮಾಡಿಕೊಡ್ತಾರೆ. ಆದರೆ ಅದೇ ಯಾರಾದರೂ ಪ್ರಬಲರು, ಬಲಾಢ್ಯರು ಬಂದರೆ ಅವರಿಗೆ ನಮಸ್ಕಾರ ಮಾಡಿ, ಅವರಿಗೆ ಸೌಜನ್ಯದಿಂದ ಎಲ್ಲ ಕೆಲಸ ಮಾಡಿ. ಇಂಥ ಆತ್ಮಸಾಕ್ಷಿ, ಇಂಥದ್ದು ಮಾಡೋದಕ್ಕೆ ಯಾರ್ದು ಆತ್ಮಸಾಕ್ಷಿ ಒಪ್ಪೋದಿಲ್ಲ ಅಂಥವ್ರು ಬಹಳ ದಿಟ್ಟವಾಗಿ ಈ ಒಂದು ಪ್ರಲೋಭನೆಗೆ ಒಳಗಾಗಿ ಸರ್ಕಾರಿ ಸೇವೆಗಳಿಗೆ ಬರಬಾರ್ದು. ಮತ್ತು ಇನ್ನೊಂದು ಸ್ವಲ್ಪ ಜನ ಏನು ಮಾಡ್ತಾರೆ, ದುಡ್ಡು ಮಾಡೋರು, ಅವ್ರು ತಮ್ಮ ಕೆಲಸ ಮಾಡ್ತಾರೆ, ತಮಗೆ ಯಾರಾದರೂ ಕೊಟ್ಟರೆ ಬೇಡ ಅಂತ ಅನ್ನೋದಿಲ್ಲ. ಅಂಥವ್ರು ಒಳ್ಳೆಯವರು ಅಂತ ನಾನು ಹೇಳ್ತೀನಿ ಈಗಿನ ಕಾಲದಲ್ಲಿ. ಬಟ್ ಯಾವ ರೀತಿಯಾಗಿನೂ ಏನಾಗ್ತದೆ, ಒಬ್ಬ ಅಧಿಕಾರಿಯಾಗಿ ಒಂದು ಕಚೇರಿಯಲ್ಲಿ ನೀವೇ ದುಡ್ಡು ತೆಗೆದುಕೊಂಡ್ರೆ ಅಥವಾ ದುಡ್ಡಿನ ಸಲುವಾಗಿ ನೀವು ಕೆಲಸ ಮಾಡಿದರೆ ನಿಮ್ಮ ಕಚೇರಿ ಮೇಲೆ ಯಾವ ಹಿಡಿತ ಇರ್ತದೆ, ಯಾವ ನಿಯಂತ್ರಣ ಇರ್ತದೆ? ಉಳಿದವರು ಭ್ರಷ್ಟಾಚಾರಕ್ಕೆ ಒಳಗಾಗಬಾರ್ದು ಅಂತ ಹೇಳಲಿಕ್ಕೆ ನಿಮಗೆ ಯಾವ ನೈತಿಕ ಶಕ್ತಿ ಇರ್ತದೆ? ನಿಮ್ಮ ಕಚೇರಿ ಮೇಲೆ ನಿಮಗೆ ಹತೋಟಿ ಇಲ್ಲ ಅಂದಾಗ ನೀವು ಅಧಿಕಾರಿಯಾಗಿ ಏನು ಪ್ರಯೋಜನ? ಏನೋ ಒಂದು ಸಂವಿಧಾನಿಕ ಉದ್ದೇಶಗಳಿದೆ, ಒಂದು ಸರ್ವ ಸಮಾನವಾದ ಭಾರತವನ್ನು ಸ್ಥಾಪನೆ ಮಾಡಬೇಕು ಅನ್ನುವ ಒಂದೇನೋ ಉದ್ದೇಶ ಇದೆ, ಎಲ್ಲರಿಗೆ ಅಭಿವೃದ್ಧಿ ಮಾಡುವಂಥ ಒಂದೇನು ಉದ್ದೇಶ ಇದೆ, ಅದು ಈಡೇರಿಸಲಿಕ್ಕೆ ಸಾಧ್ಯ ಆಗ್ತದೆ? ಭ್ರಷ್ಟಾಚಾರ ಬಹಳ ದೊಡ್ಡ ವಿಷಯ, ಇದು ಚರ್ಚಿಸುವಂಥ ವಿಷಯ. ಅದನ್ನು ಹತ್ತಿಕ್ಕಲಿಕ್ಕೆ ಸರ್ಕಾರ ಸಾಕಷ್ಟು ಕಾನೂನುಗಳನ್ನು ಜಾರಿ ಮಾಡಿದೆ. ಸೆಂಟ್ರಲ್ ಗೌರ್ಮೆಂಟಲ್ಲಿ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ನು, ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕ ಲೋಕಾಯುಕ್ತ ಆ್ಯಕ್ಟ್, ಅದರಲ್ಲಿ ಲೋಕಾಯುಕ್ತ ಸಂಸ್ಥೆ, ಪ್ರತಿ ಜಿಲ್ಲೆಗೆ ಲೋಕಾಯುಕ್ತ ಕಚೇರಿಗಳನ್ನು ಸರ್ಕಾರ ಸ್ಥಾಪಿಸಿದೆ. ಪ್ರತಿ ದಿನ ಬೆಳಗ್ಗೆ ಎದ್ದರೆ ಒಂದಲ್ಲ ಒಂದು ಕಡೆ ದುಡ್ಡು ತೆಗೆದುಕೊಳ್ಳುವಾಗ ಸಿಕ್ಕಿಕೊಂಡ್ರು ಅನ್ನೋ ಚಿತ್ರ ಬರ್ತದೆ. ಅಂಥವ್ರು ಸಿಕ್ಕೊಂಡ ಮೇಲೆ ಸರ್ಕಾರಿ ಸೇವೆಯಿಂದ ಅವ್ರನ್ನ ಗೇಟ್ ಪಾಸ್ ಕೊಟ್ಟು ಅವರಿಗೆ ಡಿಸ್ಮಿಸ್ ಮಾಡಿ ಮನೆ ಕಳಿಸ್ತಾರೆ. ಇದೆಲ್ಲ ಬೇಕೆ? ದುಡ್ಡು ಮಾಡಿದಾಗ ಏನು ನಿಮಗೆ ಗೌರವ ಇರ್ತದೆ,
ಅದು ಈ ರೀತಿ ಸಿಕ್ಕಾಕೊಂಡ ಮೇಲೆ ಗೌರವ ಎಲ್ಲ ಹೋಗಿಬಿಟ್ರೆ ನೀವು ಮಾಡಿದ್ದೇನು ಪ್ರಯೋಜನ? ಸೊ ಎಲ್ಲ ಸಮಷ್ಟಿಯ ಹಿತದೃಷ್ಟಿಯಿಂದ ಅತ್ಯಂತ ಬಡವರ, ಕಡುಬಡವರ, ರೈತರ, ಕಾರ್ಮಿಕರ ಅಂಥವರಿಗಾಗಿ ಒಳ್ಳೆಯದು ಮಾಡುವಂಥ ಒಂದು ಕೆಲಸ ಶಕ್ತಿ ಇದ್ದಾಗ ಅದನ್ನು ನಮ್ಮ ರಾಜ್ಯದ ಸದ್ವಿನಿಯೋಗಕ್ಕಾಗಿ, ನಮ್ಮ ರಾಜ್ಯದ ನಾಡು ನುಡಿ ಇದರ ರಕ್ಷಣೆಗಾಗಿ ಅದನ್ನು ಬಳಸ್ಕೊಂಡ್ರೆ ನಮಗೇನು ಈ ಒಂದು ಸಂವಿಧಾನಾತ್ಮಕವಾದ ಅಧಿಕಾರ ಇದೆ ಅದು ಸಾರ್ಥಕ ಆಗ್ತದೆ. ದಯವಿಟ್ಟು ನಾನು ವಿದ್ಯಾರ್ಥಿಗಳಿಗೆ ನಾನು ವಿನಂತಿ ಮಾಡ್ತೇನೆ, ನೀವು ಈ ಸೇವಾ ಮನೋಭಾವದಿಂದ ನೀವು ಪರೀಕ್ಷೆಗಳಿಗೆ ತಯಾರಿ ಮಾಡಿ, ಪರೀಕ್ಷೆಗಳನ್ನು ಪಾಸ್ ಮಾಡಿ, ಅದೇ ಮನೋಭಾವದಿಂದ ಸೇವೆ ಮಾಡಿ. ಒಬ್ಬ ಅಧಿಕಾರಿಯಾಗಿ ನಿಮಗೆ ಒಳ್ಳೆಯ ಸೌಲಭ್ಯ, ಸೌಕರ್ಯ, ಸಾಮಾಜಿಕ ಮನ್ನಣೆ ಎಲ್ಲ ಸಿಗ್ತದೆ. ಆದರೆ ದುರಾಸೆ, ದುರಹಂಕಾರ, ಭ್ರಷ್ಟಾಚಾರದಲ್ಲಿ ಮುಳುಗಿ ನಿಮ್ಮನ್ನು ನೀವು ಕಳೆದುಕೊಳ್ಳಿಕ್ಕೆ ಹೋಗಬೇಡಿ. ನಿಮ್ಮ ಒಂದು ಏನು ನಿಮ್ಮ ಮೇಲೆ ನಿಮಗೇನು ನಂಬಿಕೆ ಇದೆ ಅದನ್ನೇ ಕಳ್ಕೊಂಡ್ರೆ ನಿಮ್ಮ ಜೀವನ ಏನು ಜೀವನ? ಅದೆಂಥ ಜೀವನ ಅದು? ನೀವೆಲ್ಲೇ ಕೆಲಸ ಮಾಡಿದ್ರು ಗತ್ತಿನಿಂದ ಕೆಲಸ ಮಾಡಿ, ಕಾನೂನುಬದ್ಧವಾಗಿ ಕೆಲಸ ಮಾಡಿ. ಯಾವುದು ಕೆಲಸ ಆಗ್ತದೆ ಅದನ್ನು ಯಾರು ಹೇಳುವಂತ ಆಗಬಾರ್ದು. ನಿಮ್ಮಷ್ಟಕ್ಕೆ ನಿಮಗೆ ಯಾವ ಕಡತ ಬರ್ತದೆ, ಯಾವ ಫೈಲ್ ಬರ್ತದೆ ಅದು ಕರೆಕ್ಟ್ ಇದ್ದರೆ ಯಾರು ಕಡೆಯಿಂದ ಹೇಳಿಸ್ಕೊಳ್ಳುವಂತ ಆಗಬಾರ್ದು. ಅದು ಕ್ಲಿಯರ್ ಮಾಡಬೇಕು. ಯಾವುದು ಸರಿ ಇಲ್ಲ, ಯಾವುದು ಕಾನೂನು ಪ್ರಕಾರ ಇಲ್ಲ, ಯಾವುದರಿಂದ ಯಾರಿಗೆ ಅನ್ಯಾಯ ಆಗ್ತದೆ, ಅದು ವಿಶೇಷವಾಗಿ ಯಾರಿಗೆ ಬಡವರಿಗೆ ಅನ್ಯಾಯ ಆಗ್ತದೆ ಅಂಥದ್ರ ಮೇಲೆ ಯು ಪ್ಲೀಸ್ ಪುಟ್ ಯುವರ್ ಫುಟ್ ಡೌನ್. ಯು ಸೇ ಐ ವಿಲ್ ನಾಟ್ ಡೂ ಇಟ್. ನಿಮಗೇನು ಒಂದು ಕಡೆಯಿಂದ ಇನ್ನೊಂದು ಕಡೆ ಟ್ರಾನ್ಸ್ಫರ್ ಮಾಡ್ತಾರೆ ಅಷ್ಟೇ, ಸಂಬಳ ಏನೂ ಕಡಿಮೆ ಆಗೋದಿಲ್ಲ. ಆದರೆ ತಪ್ಪು ಕೆಲಸ ಮಾಡಿ, ತಪ್ಪು ನಿರ್ಧಾರಗಳನ್ನು ತೆಗೆದುಕೊಂಡು ನಂತರ ಕಷ್ಟಪಡೋದಕ್ಕಿಂತ ಒಬ್ಬ ಪ್ರಾಮಾಣಿಕವಾಗಿ ನೈತಿಕ ಸ್ಥೈರ್ಯದೊಂದಿಗೆ ಕೆಲಸ ಮಾಡುವಂಥ ಮನೋಭಾವನೆಯೊಂದಿಗೆ ನೀವು ಈ ಪರೀಕ್ಷೆಗೆ ಪಾಸ್ ಆದರೆ ಒಳ್ಳೆಯದು. ಮತ್ತು ಇನ್ನೊಂದು ಮಾತು ನಾನು ಹೇಳೋಕ್ಕೆ ಬಯಸ್ತೇನೆ, ಯಾರಿಗೆ ಇಂಥ ಒಂದು ಪ್ರಲೋಭನೆಗಳಿಂದ ನಿಮಗೆ ಇನ್ಸ್ಪೈರ್ ಆಗ್ತೀರಿ, ಆ ಇನ್ಸ್ಪಿರೇಷನ್ ಭಾಳ ದಿವಸ ಬರೋದಿಲ್ಲ. ಅದೆಲ್ಲ ಒಮ್ಮೆ ಜಗಮಗಿಸುವ ಪ್ರಕಾಶ ಅದು ಮುಗಿದ ಕೂಡಲೇ ನಿಮ್ಮ ಇನ್ಸ್ಪಿರೇಷನ್ ಹೋಗ್ತದೆ, ನಿಮ್ಮ ಮೋಟಿವೇಶನ್ ಹೋಗ್ತದೆ. ಆ ಮೋಟಿವೇಶನ್ ನಿಮ್ಮನ್ನು ಈ ಪರೀಕ್ಷೆ ಪಾಸ್ ಮಾಡುವಷ್ಟು ಶಕ್ತಿ ನಿಮಗೆ ತುಂಬಲಿಕ್ಕೆ ಸಾಧ್ಯ ಇಲ್ಲ. ನೀವು ಸೇವಾ ಮನೋಭಾವದಿಂದ ನೀವು ಇಲ್ಲ ನಾನು ಒಳ್ಳೆಯ ಅಧಿಕಾರಿ ಆಗ್ತೇನೆ, ಜನಪರವಾದ ಕೆಲಸ ಮಾಡ್ತೇನೆ, ಸಾಮಾಜಿಕ ನ್ಯಾಯ ಕೊಡ್ತೇನೆ, ಬಡವರಿಗೆ, ಶೋಷಿತರಿಗೆ ನಾನು ಸ್ಥೈರ್ಯ ಆಗಿ ನಿಲ್ತೇನೆ, ನಂಬಿಕೆಯಾಗಿ ನಿಲ್ತೇನೆ, ಒಂದು ಶಕ್ತಿಯಾಗಿ ನಿಲ್ತೇನೆ ಅಂತ ಒಂದು ಮನೋಭಾವನೆಯಿಂದ ನೀವು ಈ ಪರೀಕ್ಷೆಗಳಿಗೆ ತಯಾರಿ ಮಾಡಿದರೆ ಖಂಡಿತ ಆ ಬಲ 100 ಮಡಿ ಆಗ್ತದೆ. ನಿಮಗೆ ಇನ್ನೂ ಹೆಚ್ಚಿಗೆ ತಯಾರಿ ಮಾಡಲಿಕ್ಕೆ, ನಿಮ್ಮ ಫೋಕಸ್ ಮಾಡಲಿಕ್ಕೆ, ನಿಮ್ಮ ನಿಮ್ಮ ಮನಸ್ಸನ್ನು ಕೇಂದ್ರೀಕೃತ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಭಾಳ ಚೆನ್ನಾಗಿ ಹೇಳಿದ್ರಿ ಸರ್. ಈಗ ಅಂದರೆ ಸರ್ವಿಸ್ ಅಬೋವ್ ಸೆಲ್ಫ್ ಅಂದರೆ ಎಷ್ಟು ಜನರ ಜೀವನದ ಮೇಲೆ ನಾನು ಪರಿಣಾಮ ಬೀರ್ಬೋದು, ಎಷ್ಟು ಜನರನ್ನು ಆ ಕೆಳಮಟ್ಟದಿಂದ ಮೇಲೆ ಮಟ್ಟಕ್ಕೆ ಕರ್ಕೊಂಬರ್ಬೋದು, ಎಷ್ಟು ಜನರಿಗೆ ಈ ಗೌರ್ಮೆಂಟ್ ಏನು ಫೆಸಿಲಿಟೀಸ್ ಇದ್ದಾವೆ ಅವನ್ನ ತಲುಪಿಸ್ಬೋದು. ನಾನು ಅದೊಂದು ನಡಕೆಯ ಕೊಂಡಿಯಾಗಿ ಐ ನೀಡ್ ಟು ಕನೆಕ್ಟ್ ಗೌರ್ಮೆಂಟ್ ಆ್ಯಂಡ್ ದ ಪೀಪಲ್. ಹೌದಾ? ಅಲ್ಲಿ ಪವರು ಬರುತ್ತೆ, ಪ್ರೆಷರು ಬರುತ್ತೆ. ದೇರ್ ಇಸ್ ಎ ಪವರ್ ಅಂದರೆ ನಿಮ್ಮ ಜಾಬಿಗೆ ಒಂದು ಪವರ್ ಇರುತ್ತೆ, ಒಂದು ಏನೋ ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಒಂದು ಏನೋ ಕೊಟ್ಟಿರ್ತಾರೆ ರೈಟ್ಸು, ರೂಲ್ಸು ಎಲ್ಲ ಇರ್ತದೆ. ಅಟ್ ದ ಸೇಮ್ ಟೈಮ್ ಪ್ರೆಷರು ಇರುತ್ತೆ ಅವೆರಡೂಗರ ನಡಕೆ ಕರೆಕ್ಟಾಗಿ ಬ್ಯಾಲೆನ್ಸ್ ಆಗಿ ಯಾರಿಗೆ ಅದು ಅನುಕೂಲ ಆಗಬೇಕು ಅದು ಅನುಕೂಲ ಮಾಡಿಕೊಟ್ರೆ ಅದು ಪಬ್ಲಿಕ್ಕಿಗೆ ಅನುಕೂಲ ಆಗುತ್ತೆ. ದಟ್ ಈಸ್ ದ ವೆರಿ ಗುಡ್ ಕ್ಯಾರೆಕ್ಟರ್. ಮನಿ ಈಸ್ ನಾಟ್ ದ ಮೋಟಿವೇಟಿಂಗ್ ಫ್ಯಾಕ್ಟರ್ ಅಂತ. ರೈಟ್ ಸರ್. ನನ್ನ ಮುಂದೆ ಮನಿ ಈಸ್ ಅ ಮೋಟಿವೇಟಿಂಗ್ ಫ್ಯಾಕ್ಟರ್, ದಟ್ ಮೋಟಿವೇಶನ್ ವಿಲ್ ನಾಟ್ ಸ್ಟೇ ಫಾರ್ ಲಾಂಗ್ ಟೈಮ್. ಅಂದರೆ ಇದು ದೀಪಾವಳಿ ಒಂದು ಇದ್ದಂಗೆ ಅಷ್ಟೇ, ಪಟಾಕ್ಷಿ ಇದ್ದಂಗೆ ಅಷ್ಟೇ, ಧಾಮ್ ಅನ್ನುತ್ತೆ, ಮುಗಿದು ಹೋಗುತ್ತೆ. ಆ ಬೆಳಕು ಅದು ಕಂಟಿನ್ಯೂಸ್ ಆಗಲ್ಲ, ದೀಪದ ಬೆಳಕು ಆಗಬೇಕು ಅಂತ ಹೇಳ್ಬಿಟ್ಟು. ರೈಟ್. ಈಗ ಇನ್ನೂ ಒಂದು ಭಾಳ ಇಂಪಾರ್ಟೆಂಟ್ ಪ್ರಶ್ನೆ, ಇದು ಭಾಳ ವರ್ಕಿಂಗ್ ಪ್ರೊಫೆಷನಲ್ಸ್ಗೆ ತೊಂದರೆ. ನೀವು ವರ್ಕ್ ಮಾಡ್ತಾ ಮಾಡ್ತಾ ಮದುವೆ ಆಗ್ಬಿಟ್ರಿ, ಓಕೆ, ಸೊ ಮಡದಿ ಬಂದುಬಿಟ್ಲು, ಅದೊಂದು ರೊಮ್ಯಾಂಟಿಕ್ ಟೈಮು. ಮುಂದೆ ಮಡದಿ ಬಂದಮೇಲೆ ಮಕ್ಕಳು ಅದು ಇದು ಅಂತ ಸ್ಟಾರ್ಟ್ ಆಗುತ್ತೆ. ಈ ಒಬ್ಬ ಯಜಮಾನರು ನಿಮ್ಮ ಅನಿಸಿಕೆಯಲ್ಲಿ ನಾವು ಅವ್ರಿಗೂ ಕೇಳೋಣಂತೆ. ಯಾಕಂದರೆ ಯಜಮಾನರು ಒಂದು ದೊಡ್ಡ ಹುದ್ದೆಯಲ್ಲಿ ಹೋಗ್ತಾ ಇದ್ದಾರೆ, IAS ಮಾಡ್ತಾ ಇದ್ದಾರೆ, KS ಮಾಡಬೇಕನ್ನೋ ಒಂದು ಇಚ್ಛೆಯಲ್ಲಿದ್ದಾರೆ ಅಂದಾಗ ಫ್ಯಾಮ್ಲಿಯಿಂದ ಏನು ಸಪೋರ್ಟ್ ಬಯಸ್ತೀರಾ ಅಂತ. ಒಬ್ಬರು ಮಡದಿಯಾಗಿ ಹೆಂಗೆ ಸಪೋರ್ಟ್ ಮಾಡಬೇಕು ಅದು ಆ ಒಂದು ಮ್ಯಾರಿಡ್ ಲೈಫ್, ಬಟ್ ಇನ್ನೂ ಕನಸು ಅರ್ಧ ಉಳಿದಿದೆ, ಇನ್ನೂ ಆ KS ಆಗಬೇಕಂತಿದೆ, ಬಟ್ ಅಷ್ಟರಲ್ಲೇ PC ಆಗಿದ್ದ ಇಲ್ಲ ಏನು ಇನ್ಸ್ಪೆಕ್ಟರ್ ಆಗಿದ್ದ, ಅದು ಇಮಿಡಿಯೇಟ್ಲಿ ಮತ್ತು ಆ KS ಎಕ್ಸಾಮ್ ಮಾಡಬೇಕಂತಿದೆ, ಬಟ್ ಮನೆಗೆ ಇನ್ಸ್ಪೆಕ್ಟರ್ ಆಗಿಪ್ಪ ಏಜ್ ಆಗೈತಿ ಅಂತ ಮದುವೆ ಮಾಡಿಬಿಟ್ಟಿರ್ತಾರೆ. ಆದರೆ IAS ಕನಸು ಹಂಗೆ ಉಳಿತು, KS ಕನಸು ಹಂಗೆ ಉಳಿತು. ಈ ಒಂದು ವಿಷಯದಲ್ಲಿ ಯಾಕಂದರೆ ಈ ಕೋರ್ಸ್ನಲ್ಲಿ ಅವರು ಮಡದಿನೂ ಕೂತ್ಕೊಂಡು ಕೇಳ್ತಿದ್ದಾರೆ ಅಂತ ನಾವೊಂದು ತಿಳ್ಕೊಂಡು ಅಟ್ಲೀಸ್ಟ್ ಇದನ್ನು ನಿಮ್ಮ ಮುಖಾಂತರ ಅವ್ರ ಮಡದಿಗೆ ಹೇಳಿದರೆ ಹಿಂಗೆ ನೋಡಮ್ಮ ಇಷ್ಟು ಬೇಕಾಗುತ್ತೆ ಅಂತಂದರೆ ಅನುಕೂಲ ಆಗ್ಬೋದು ಅಂತ ನಿಮ್ಗೆ ಇದು ಪ್ರಶ್ನೆ ಕೇಳ್ತೀನಿ. ಏನು ಫ್ಯಾಮ್ಲಿ
how it should be during that period. ಯಾಕಂದರೆ it's a very important exam, powerful exam, and difficult also, not because of intelligence, difficult because of the competition, quantum of people attending it. Like, so ಅದಕ್ಕೆ ಹೆಂಗೆ ಫ್ಯಾಮಿಲಿದು ಏನು ಸಪೋರ್ಟ್ ಬೇಕಾಗುತ್ತೆ ಅನ್ಸುತ್ತೆ ಅವಾಗ. ನಿಮ್ಮ ಮನೇಲಿ ಏನಾಯಿತು ಅಂತ ಸ್ವಲ್ಪ ಪರ್ಸನಲ್ ಇದೆ, ಬಟ್ ಸ್ವಲ್ಪ ಡೀಟೇಲ್ ಆಗಿ ಹೇಳಿದ್ರೆ ಯಾಕಂದ್ರೆ ಅವರು KS ಆಫೀಸರು, ಮಡದಿನೂ KS ಆಫೀಸರ್ ಇರೋದ್ರಿಂದ ಅದ್ರ ಬಗ್ಗೆ ಹೇಳ್ತೀನಿ ಸರ್. ಸ್ವಲ್ಪ ಹೇಳಿ ಸರ್. ನನ್ನ ವೈಫು ಅನುರಾಧ ವಸ್ತ್ರದ್ ಅಂತ, ಶಿ ಈಸ್ ಅ ಬಿಗ್ ರ್ಯಾಂಕ್ ಸ್ಟೂಡೆಂಟ್ ಸರ್. ಓಕೆ. ಅವರು 2002 ಬ್ಯಾಚ್ಗೆ FITU ಫಸ್ಟ್ ಬ್ಯಾಚ್ ಅವ್ರದ್ದು, ಇಡೀ ಸ್ಟೇಟ್ಗೆ 6th ರ್ಯಾಂಕ್. ಶಿ ಡಿಡ್ ಅವರ್ ಇಂಜಿನಿಯರಿಂಗ್ ಫ್ರಮ್ BLD ಕಾಲೇಜ್ ಬಿಜಾಪುರ. ಭಾಳ ಸ್ಟೂಡಿಯಸ್ ಹುಡುಗಿ. ನಮ್ಮ ಫ್ಯಾಮ್ಲಿಗೆ ಅವ್ರ ಫ್ಯಾಮ್ಲಿಗೆ ಭಾಳ ಮೊದಲಿಂದ ಪರಿಚಯ ಆಯಿತು. ಮತ್ತು ವೆರಿ ವೆರಿ ಸ್ಟಡಿ ಓರಿಯೆಂಟೆಡ್. ಸೊ ನಾವು ಅವರು ಭೇಟಿ ಆದ್ವಿ. ನಂತರ ನಾನು ಆರ್ಮಿಯಲ್ಲಿದ್ದಾಗ ಬಹುಶಃ ನಾನು ಸೈನ್ಯದಲ್ಲಿದ್ದು ನನ್ನ ಯೂನಿಫಾರ್ಮ್ ಮತ್ತು ನನ್ನ ಸೈನ್ಯದ ಅನುಭವ ಇವೆಲ್ಲ ಕೇಳಿ ಬಹುಶಃ ನಾವಿಬ್ಬರು ಮದುವೆ ಮಾಡಿಕೊಳ್ಳುವಂಥ ಒಂದು ನಿರ್ಧಾರಕ್ಕೆ ನಾವು ಬಂದ್ವಿ. ಮದುವೆ ಆಯಿತು. ಮದುವೆ ಆದಮೇಲೆ ಅವಳು ನನ್ನ ಜೊತೆ ಮದುವೆ ಆಗಿ ನಾವು ಇಬ್ಬರು ಪಠಾನ್ಕೋಟದಲ್ಲಿ ಮನೆ ಮಾಡಿದ ಮೇಲೆ ನಂತರ ಅವಳು ನಾನು ಸಿವಿಲ್ ಸರ್ವಿಸಸ್ಗೆ ಪ್ರಿಪೇರ್ ಮಾಡಬೇಕು ಅಂತ ಅವರು ಇಚ್ಛೆ ಇತ್ತು. ಮದುವೆ ಆದಮೇಲೆ ಶಿ ವಾಸ್ ಆಲ್ಸೋ ಇಂಟ್ರೆಸ್ಟೆಡ್. ಅವರು ನಾನು ಅಸ್ಸಾಂಗೆ ಪೋಸ್ಟಿಂಗ್ ಹೋಗಬೇಕಾಗಿ ಬಂತು. ನಾನು ಅಸ್ಸಾಂ ಹೋದಾಗ ಅಸ್ಸಾಂ ವಾಸ್ ಅ ನಾನ್ ಫ್ಯಾಮಿಲಿ ಸ್ಟೇಷನ್. ಅಲ್ಲಿ ನಾವು ಅಷ್ಟೇ ಇರಬೇಕು, ಫ್ಯಾಮಿಲೀಸ್ಗೆ ಅಲ್ಲಿ ಅಲೌಡ್ ಇರಲಿಲ್ಲ. ಸೊ ಆ ಸಮಯದಲ್ಲಿ ಆ ಸಮಯವನ್ನು ಉಪಯೋಗ ಮಾಡಿಕೊಳ್ಳಿಕ್ಕೆ, ಪ್ರಯೋಜನ ಪಡೀಲಿಕ್ಕೆ ಅವಳು ಶಿ ಶಿಫ್ಟೆಡ್ ಟು ಧಾರವಾಡ. ಇಲ್ಲಿದ್ದು ಏನು ಒಂದು ಸಿವಿಲ್ ಸರ್ವಿಸ್ಗೆ ಏನು ವಿಷಯಗಳು ಬೇಕಾಗ್ತದೆ ಅದ್ರ ಬಗ್ಗೆ ಅವಳು ಸ್ವಲ್ಪ ತರಬೇತಿ ಪಡೆದುಕೊಂಡ್ಳು. ನಂತರ ನಾನು ಪ್ರಿಪೇರ್ ಮಾಡುವಾಗ ಅವಳು ಆ ವಿಷಯಗಳನ್ನು ನನಗೆ ಹೇಳಿಕೊಟ್ಳು. ಈ ರೀತಿಯಾಗಿ ನನ್ನ ಒಂದು ಏನು ಒಂದು ಸಕ್ಸಸ್ ಇದೆ ಅದರಲ್ಲಿ ನನ್ನ ವೈಫ್ ಈಕ್ವಲಿ ಪಾಲ್ದಾರಳು ಅಂತ ಹೇಳೋಕ್ಕೆ ನಾನು ಬಯಸ್ತೇನೆ. ತದನಂತರ ಅವರು ಸಿವಿಲ್ ಸರ್ವಿಸಸ್ ಪರೀಕ್ಷೆ ತೆಗೆದುಕೊಂಡ್ರು. ಅವರಿಗೆ ಫಸ್ಟ್ ಅಟೆಂಪ್ಟಲ್ಲೇ ಸುಮಾರು 930 ಅಂಕ ಬಂತು. ಈ ಸಂದರ್ಶನದಲ್ಲಿ ಬಹಳ ಕಡಿಮೆ ಅಂಕ ಬಂದಿದ್ದಕ್ಕೆ ಅವರು ಸೆಲೆಕ್ಷನ್ ಆಗಲಿಲ್ಲ. ತದನಂತರ ಎರಡನೇ ಅಟೆಂಪ್ಟಲ್ಲಿ ಶಿ ಸ್ಕೋರ್ಡ್ ವೆರಿ ವೆರಿ ಗುಡ್ ಮಾರ್ಕ್ಸ್. ಕನ್ನಡ ಸಾಹಿತ್ಯದಲ್ಲಿ ಸುಮಾರು 600ಕ್ಕೆ 392 ಮಾರ್ಕ್ಸ್ ಅವರು ತೆಗೆದುಕೊಂಡ್ರು. ಜೊತೆಗೆ ಮುಖ್ಯ ಪರೀಕ್ಷೆಯಲ್ಲಿ 1055 ಮಾರ್ಕ್ಸ್ ತೆಗೆದುಕೊಂಡ್ರು. ನಾನು ತೆಗೆದುಕೊಂಡಕ್ಕಿಂತ ಒಂದು 10 ಮಾರ್ಕ್ಸ್ ಹೆಚ್ಚಿಗೆ ತೆಗೆದುಕೊಂಡ್ರು. ಹೀಗಾಗಿ ಸ್ಟೇಟಲ್ಲಿ ಮಹಿಳೆಯರಲ್ಲಿ 2ನೇ ಸ್ಥಾನ ಅವರಿಗೆ. ಹೀಗಾಗಿ ಫೈನಲಿ ಅವ್ರಿಗೆ ಅಸಿಸ್ಟೆಂಟ್ ಕಮಿಷನರ್ ಆಗಲಿಕ್ಕೆ ಸಾಧ್ಯ ಆಯಿತು. ಅವರೀಗ ಇತ್ತೀಚೆಗೆ ಏನೋ ಒಂದು ಇಲೆಕ್ಷನ್ ನಡೀತು. ಆ ಇಲೆಕ್ಷನ್ನಲ್ಲಿ ಅವರು ಖಾನಾಪುರ ವಿಧಾನಸಭಾ ಮತಕ್ಷೇತ್ರದ ಚುನಾವಣಾಧಿಕಾರಿಯಾಗಿ ಅವರು ಕೆಲಸ ಮಾಡಿದರು. ಈಗ ಅವರು ಬೆಳಗಾವಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳ ವಿಶೇಷ ಭೂ ಸ್ವಾಧೀನ ಅಧಿಕಾರಿಗಳಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಬಟ್ ನನ್ನ ಪ್ರಿಪರೇಷನ್ನಲ್ಲಿ ಶಿ ವಾಸ್ ವೆರಿ ವೆರಿ ಕೋಆಪರೇಟಿವ್. ಅದು ನನ್ನ ಅದೃಷ್ಟ ಅಂತ ನಾನು ಅಂದ್ಕೊಳ್ತೇನೆ. ಶಿ ವಾಸ್ ವೆರಿ ಮ್ಯಾಚೂರ್. ಏನೋ ಮದುವೆಯಾಗಿ ಹೊಸತರಲ್ಲಿ ನಾನು ಈ ಪರೀಕ್ಷೆಗಳಿಗೆ ತೆಗೆದುಕೊಳ್ತಾ ಇದ್ದರಿಂದ ಶಿ ಸಪೋರ್ಟೆಡ್ ಮಿ ಕಂಪ್ಲೀಟ್ಲಿ, ಹೋಲ್ ಹಾರ್ಟೆಡ್. ಅವರು ಸಪೋರ್ಟ್ ಮಾಡ್ತಿದ್ರು. ದಿನ ಬೆಳಗ್ಗೆ ಪೇಪರ್ಸ್ಗಳನ್ನು ನೋಡಿ ಯಾವುದ್ಯಾವುದು ಇಂಪಾರ್ಟೆಂಟ್ ಆಗ್ತದೆ ನೋಟ್ ಮಾಡಿ ಅಥವಾ ಕಟ್ ಮಾಡಿ ಇಡ್ತಿದ್ರು. ಅಥವಾ ನಾನು ಏನಾದರೂ ಹೇಳಿದ್ರೆ ಅದನ್ನು ಕನ್ಸೈಸ್ ಮಾಡಿ ಮುಖ್ಯ ಅಂಶಗಳನ್ನು ತೆಗೆದು ಕೊಡ್ತಿದ್ರು. ನಾನು ಓದಿದ ವಿಷಯಗಳ ಜೊತೆ ಅವ್ರ ಜೊತೆ ನಾನು ಡಿಸ್ಕಸ್ ಮಾಡ್ತಿದ್ದೆ. ಅದಕ್ಕಾಗಿ ಅವರು ಓದಬೇಕಾಗ್ತಿತ್ತು. ಸೊ ಇದು ಏನಾಯಿತು, ನಂತರ ಈ ವಿಷಯ ಬಗ್ಗೆ ಅವರಿಗೂ ಆಸಕ್ತಿ ಬೆಳೆದು ಅವರು ಮುಂದೆ ಪರೀಕ್ಷೆ ಪಾಸ್ ಮಾಡಲಿಕ್ಕೆ ಅವ್ರಿಗೆ ಬಹಳ ಸರಳವಾಗಿ ಪಾಸ್ ಮಾಡಲಿಕ್ಕೆ ಸಾಧ್ಯ ಆಯಿತು. ಹೀಗೆ ನಮ್ಮ ಸತಿಪತಿ ಶ್ರಮ ಅದು ದೇವರಿಗೆ ಮೆಚ್ಚುವಂಥದ್ದು ಅಂತ ಹೇಳಿದ್ರೂ ತಪ್ಪಾಗಲಿಕ್ಕಿಲ್ಲ. ನಾವಿಬ್ಬರು ನಾನು ಇವತ್ತು ಒಬ್ಬ ಒಳ್ಳೆಯ ಅಧಿಕಾರಿಯಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಲಿಕ್ಕೆ ಅವಳದು ಬಹಳ ದೊಡ್ಡ ಕೊಡುಗೆ ಅಂತ ಹೇಳೋಕ್ಕೆ ಬಯಸ್ತೇನೆ. ಅವಳಿಗೆಂದು ಯಾವ ಮೋಹ ಇಲ್ಲ. ಅವಳಿಗೆ ದುಡ್ಡು ಮಾಡಬೇಕು ಅನ್ನೋ ದುರಾಸೆ ಇಲ್ಲ, ಒಡವೆ ತೊಡಬೇಕು ಅನ್ನುವ ಆಸೆ ಇಲ್ಲ. ಸೊ ಹೀಗಾಗಿ ನನ್ನ ಜೀವನ ಬಹಳ ಸರಳ ಆಯಿತು. ಸೊ ಅಂಥ ಪತ್ನಿ ಸಿಕ್ಕಿದ್ದು ನನ್ನ ಅದೃಷ್ಟ ಅಂತ ನಾನು ಹೇಳೋಕ್ಕೆ ಬಯಸ್ತೇನೆ. ಯಾರು ವರ್ಕಿಂಗ್ ಪ್ರೊಫೆಷ್ನಲ್ಸ್ ಇದ್ದೀರಿ, ನೀವು ಸಹ ನಿಮ್ಮ ಸಾಮಾನ್ಯವಾಗಿ ನಿಮ್ಮ ಹೆಂಡಂದಿರು ವಿದ್ಯಾವಂತರು ಇರ್ತಾರೆ. ಸೊ ನಿಮ್ಮ ಒಂದು ಪರಿಶ್ರಮದಲ್ಲಿ ಅವ್ರನ್ನ ನೀವು ಇನ್ಸ್ಪೈರ್ ಮಾಡಿ, ಅವ್ರನ್ನ ನೀವು ಮೋಟಿವೇಟ್ ಮಾಡಿ, ಅವ್ರನ್ನ ನಿಮ್ಮ ಒಂದು ಯಶಸ್ಸಿನಲ್ಲಿ ಪಾಲ್ದಾರನಾಗಿ ಮಾಡಿಕೊಳ್ಳಿ. ಜೊತೆಗೆ ಅವರಿಗೂ ಜವಾಬ್ದಾರಿಗಳನ್ನು ಕೊಡಿ.
ನೀವು ಬರೇ ಓದ್ಕೋತ ಕೂತ್ಕೊಳ್ಳೋದು, ಅವ್ರಿಗೆ ಮಾತಾಡೋದಿಲ್ಲ, ಅವ್ರಿಗೇನೂ ಇಲ್ಲ. ಪಾಪ ಅವರು ಮುಂಜಾನೆಯಿಂದ ಸಾಯಂಕಾಲವರೆಗೆ, ಸಾಯಂಕಾಲದಿಂದ ನೀವು ರಾತ್ರಿ 7ವರೆಗೆ ಅವರು ಕಾಯ್ಕೋತ ಕೂಡಬೇಕಾದ್ರೆ ಬಹುಶಃ ಅವರಿಗೂ ಬೇಜಾರಾಗ್ತದೆ. ಸೊ ನಿಮ್ಮ ಒಂದು ಏನೋ ಒಂದು ಶ್ರಮ ಇದೆ, ಪರಿಶ್ರಮ ಇದೆ, ನಿಮ್ಮದು ಏನೋ ಒಂದು ಪ್ರೋಗ್ರೆಸ್ ಇದೆ, ಅದರಲ್ಲಿ ಅವ್ರನ್ನ ಸಮಪಾಲುದಾರನಾಗಿ ಮಾಡ್ಕೊಳ್ಳಿ. ಆವಾಗ ಡೆಫಿನೆಟ್ಲಿ ಯು ವಿಲ್ ಹ್ಯಾವ್ ವಂಡರ್ಫುಲ್ ರಿಸಲ್ಟ್ಸ್. ನಿಮಗೆ ಮನೆಯಲ್ಲೂ ಸಹ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿ ಆಗ್ತದೆ. ಸೊ ಮತ್ತು ನಿಮಗೆ ಬಹಳ ಮೋಟಿವೇಟಿಂಗ್ ಸಹ ಆಗಿರ್ತದೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್.